Good morning children. This is your third standard EVS class for the chapter soil. Right, the chapter name is soil. ನಮಗೆ ಗೊತ್ತು ಸಾಯಿಲ್ ಅಂದ್ರೆ ಕನ್ನಡದಲ್ಲಿ ಮಣ್ಣು ಅಲ್ವಾ? ನೋಡಿದೀವಲ್ವಾ ಮಕ್ಕಳೇ ನಾವು ಮಣ್ಣಲ್ಲಿ ಆಟ ಆಡಿರ್ತೀವಿ ಅಲ್ವಾ? Yes. Then let us start the lesson. All of you open your EVS textbook page number 151. All of you open your EVS textbook page number 151. Okay? Yes. Observe children, in the front page of this chapter they give some pictures. ಅಲ್ವಾ? ಇದರ ಈ ಪಾಠದ ಮುಖಪುಟದಲ್ಲಿ ಮೊದಲ ಪುಟದಲ್ಲಿ ಕೆಲವು ಪಿಕ್ಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಇನ್ ದ ಫಸ್ಟ್ ಪಿಕ್ಚರ್ ವಾಟ್ ದೇ ಗಿವ್. ಫಸ್ಟ್ ಪಿಕ್ಚರ್ ಏನು ಕೊಟ್ಟಿದ್ದಾರೆ ಅವರು? Yes, bricks. ಇಟ್ಟಿಗೆಗಳನ್ನ ಕೊಟ್ಟಿದ್ದಾರೆ ಅಲ್ವಾ? Then observe next picture. Next ಯಾವ picture ಕೊಟ್ಟಿದ್ದಾರೆ? Yes, plastic toy ಅಲ್ವಾ? ಪ್ಲಾಸ್ಟಿಕ್ ಆಟದ ವಸ್ತುವನ್ನ ಕೊಟ್ಟಿದ್ದಾರೆ. Then next picture they give ಏನು ಕೊಟ್ಟಿದ್ದಾರೆ? ಅಡುಗೆ ಒಲೆನ ಕೊಟ್ಟಿದ್ದಾರೆ ಅಲ್ವಾ? ನಾವು ಹಿಂದಿನ ಕಾಲದಲ್ಲೆಲ್ಲ ಮಣ್ಣಿನ ಒಲೆನಲ್ಲಿ ಅಡುಗೆ ಮಾಡ್ತಾ ಇದ್ವಿ ಅಲ್ವಾ? ಮಣ್ಣಿನ ಅಡುಗೆ ಒಲೆನ ಕೊಟ್ಟಿದ್ದಾರೆ. ಅಬ್ಸರ್ವ್ ದ ಲಾಸ್ಟ್ ಪಿಕ್ಚರ್. ಲಾಸ್ಟ್ ಪಿಕ್ಚರ್ ಏನು ಕೊಟ್ಟಿದ್ದಾರೆ? ಎಸ್, ಮಣ್ಣಿನ ಗೊಂಬೆಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ನಾವು ಇವಾಗ ಏನು ಮಾಡ್ತೀವಿ, ನಾವು ಪ್ಲಾಸ್ಟಿಕ್ ಅಥವಾ ಕ್ಲಾತ್ಸ್ ಬಟ್ಟೆಗಳಿಂದ ಗೊಂಬೆಗಳನ್ನ ಮಾಡಿರೋದನ್ನ ತಯಾರಿಸೋದನ್ನ ನೋಡಿದೀವಿ. ಬಟ್ ಹಿಂದಿನ ಕಾಲದಲ್ಲೆಲ್ಲ ಮಣ್ಣಲ್ಲಿ ಗೊಂಬೆಗಳನ್ನ ತಯಾರಿಸ್ತಾ ಇದ್ರು. ಮಣ್ಣಿನ ಗೊಂಬೆಗಳು. ಲಾಸ್ಟ್ ಪಿಕ್ಚರ್ ಮಣ್ಣಿನ ಗೊಂಬೆಗಳನ್ನ ಕೊಟ್ಟಿದ್ದಾರೆ ಅಲ್ವಾ? ದೆನ್ ಎನ್ಸರ್ಕಲ್ ದ ಥಿಂಗ್ಸ್ ಮೇಡ್ ಆಫ್ ಸಾಯಿಲ್. ಅಂದ್ರೆ ಏನ್ ಹೇಳಿದ್ದಾರೆ ಅವರು? ಏನ್ ಮಾಡಿ ಅಂತ ಹೇಳಿದ್ದಾರೆ? ಎನ್ಸರ್ಕಲ್ ದ ಥಿಂಗ್ಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಸಾಯಿಲ್. ಇಲ್ಲಿ ಯಾವ ವಸ್ತುಗಳು, ಇಷ್ಟರಲ್ಲಿ ಈ 4 ವಸ್ತುಗಳಲ್ಲಿ ಯಾವ ವಸ್ತುಗಳು ಸಾಯಿಲ್ ಇಂದ ಆಗಿದೆ ಅವೆಲ್ಲ ವಸ್ತುಗಳನ್ನ ನೀವು ಎನ್ಸರ್ಕಲ್ ಮಾಡಿ, ಪೆನ್ಸಿಲ್ ಅಲ್ಲಿ ಸರ್ಕಲ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ? ಹಾಗಿದ್ರೆ ಯಾವ್ದನ್ನ ನೀವು ಯಾವ ವಸ್ತುಗಳನ್ನ ಸರ್ಕಲ್ ಮಾಡ್ತೀರಾ? ಎಸ್, ಫಸ್ಟ್ ಥಿಂಗ್ ದಟ್ ಈಸ್ ಬ್ರಿಕ್ಸ್ ಅಲ್ವಾ? ಇಟ್ಟಿಗೆಯನ್ನ ಸರ್ಕಲ್ ಮಾಡ್ತೀರಾ? ದೆನ್ ಪ್ಲಾಸ್ಟಿಕ್ ನ ಸರ್ಕಲ್ ಮಾಡ್ತೀರಾ? ನೋ ಅಲ್ವಾ? ದಟ್ ಈಸ್ ನಾಟ್ ಮೇಡ್ ಅಪ್ ಆಫ್ ಸಾಯಿಲ್. ಅದು ಮಣ್ಣಿಂದ ಆಗಿಲ್ಲ. ದಟ್ ಈಸ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್. ಅದು ಪ್ಲಾಸ್ಟಿಕ್ ಇಂದ ಆಗಿದೆ ಅಲ್ವಾ? ನಾವು ಅದನ್ನ ಸರ್ಕಲ್ ಮಾಡೋ ಹಾಗಿಲ್ಲ. ಅದೇ ನೆಕ್ಸ್ಟ್ ಅಡುಗೆ ಒಲೆ ಅಲ್ವಾ? ಅದನ್ನ ಮಣ್ಣಿಂದನೇ ಮಾಡಿರ್ತೀವಿ ಅಲ್ವಾ? ಅದರಿಂದ ಅದನ್ನ ಸರ್ಕಲ್ ಮಾಡ್ತೀವಿ. ಅಂಡ್ ದ ಲಾಸ್ಟ್ ಒನ್ ಮಣ್ಣಿನ ಗೊಂಬೆಗಳು ಅಲ್ವಾ? ಅದನ್ನು ಕೂಡ ನಾವು ಮಣ್ಣಿಂದನೇ ತಯಾರಿಸಿರೋದ್ರಿಂದ ಅಷ್ಟು 3 ಚಿತ್ರಗಳಿಗೆ ನಾವು ಸರ್ಕಲ್ನ ಮಾಡ್ತೀವಿ. ಅಂದರೆ ಸೆಕೆಂಡ್ ಪಿಕ್ಚರ್ ಪ್ಲಾಸ್ಟಿಕ್ ಟಾಯ್ ಇದೆಯಲ್ಲ, ಅದಕ್ಕೆ ನಾವು ಸರ್ಕಲ್ ಮಾಡೋದಿಲ್ಲ. ಓಕೆ? ದೆನ್ ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. Soil is the upper layer of the earth in which plants grow and on which we walk and live. ಏನು ಹೇಳಿದ್ದಾರೆ ಸಾಯಿಲ್ ಅಂದ್ರೆ? ಸಾಯಿಲ್ ಈಸ್ ದ ಅಪ್ಪರ್ ಲೇಯರ್ ಆಫ್ ದ ಅರ್ತ್ ಇನ್ ವಿಚ್ ಪ್ಲಾಂಟ್ಸ್ ಗ್ರೋ ಅಂಡ್ ಆನ್ ವಿಚ್ ವಿ ವಾಕ್ ಅಂಡ್ live. Soil is the upper layer of the earth. Soil ಅಂದ್ರೆ ಗೊತ್ತು, ಮಣ್ಣು. is the upper layer. upper ಅಂದ್ರೆ ಮೇಲ್ಭಾಗ, ಭೂಮಿಯ upper layer of the ಮೇಲ್ಭಾಗದ, ಲೇಯರ್ ಅಂದ್ರೆ ಪದರ. ಪೂರ್ತಿ ಭೂಮಿ ಮೇಲೆ ಮಣ್ಣೇ ಇಲ್ಲ, ಅದರ ಕೆಳಗಡೆ ಬೇರೆ ಬೇರೆ ಥಿಂಗ್ಸ್ ಇದೆ. ಬಟ್ ಅಪ್ಪರ್ ಲೇಯರ್ ಏನಿದೆ? ಸಾಯಿಲ್ ಇದೆ ಅಂತ. ಸಾಯಿಲ್ is the upper layer of the earth. ಭೂಮಿ ಮೇಲೆ ಮೊದಲ ಮೇಲ್ಮೈ ಪದರವನ್ನ ನಾವು ಏನಂತೀವಿ? ಸಾಯಿಲ್. ದ ಸಾಯಿಲ್ ಇಸ್ ದ ಅಪ್ಪರ್ ಲೇಯರ್ ಆಫ್ ದ ಅರ್ತ್. ಭೂಮಿಯ ಮೇಲ್ಭಾಗದ ಒಂದು ಪದರ. ಇನ್ ವಿಚ್ ಪ್ಲಾಂಟ್ಸ್ ಗ್ರೋ ಅಲ್ವಾ? ಇನ್ ವಿಚ್ ಪ್ಲಾಂಟ್ಸ್ ಮೀನ್ಸ್ ಯು ನೋ ದಟ್ ಗಿಡಗಳು. ತುಂಬಾ ಗಿಡಗಳನ್ನ ನೋಡಿದೀವಿ ಅಲ್ವಾ ನಮ್ಮ ಸರೌಂಡಿಂಗ್ಸ್ ಅಲ್ಲಿ? ಎಸ್, ಇನ್ ವಿಚ್ ಪ್ಲಾಂಟ್ಸ್ ಗ್ರೋ ಅಲ್ವಾ? ಸಾಯಿಲ್ ಗ್ರೋ ಮೀನ್ಸ್ ಬೆಳೆಯೋದು. ಗ್ರೋ ಮೀನ್ಸ್ ಬೆಳೆಯೋದು. ಇನ್ ವಿಚ್ ಪ್ಲಾಂಟ್ಸ್ ಗ್ರೋ. ಸಾಯಿಲ್ ಮಕ್ಕಳೇ ಪ್ಲಾಂಟ್ಸ್ ಗಳೆಲ್ಲ ಬೆಳೆಯೋದು. ಸಾಯಿಲ್
which plants grow and on which we walk and live. And on which we walk and live. ನಾವೆಲ್ಲ ಎಲ್ಲಿ ಯಾವ್ದ್ರ ಮೇಲೆ ನಡೆದಾಡ್ತಿದೀವಿ? ಸಾಯಿಲ್, ಮಣ್ಣಿನ ಮೇಲೆ ಅಲ್ವಾ? ಅಂಡ್ ಆಲ್ಸೋ ಲೀವ್, ಜೀವಿಸ್ತಿರೋದು ನಾವು, ನಡೆದಾಡ್ತಿರೋದು ಯಾವ್ದ್ರ ಮೇಲೆ? ಮಣ್ಣಿನ ಮೇಲೆ. ಅರ್ಥ ಆಗ್ತಿದೆ ಅಲ್ವಾ? ಏನು ಹೇಳಿದ್ದಾರೆ? ಸಾಯಿಲ್ ಇಸ್ ದ ಅಪ್ಪರ್ ಲೇಯರ್ ಆಫ್ ದ ಅರ್ತ್ ಇನ್ ವಿಚ್ ಪ್ಲಾಂಟ್ಸ್ ಗ್ರೋ ಅಂಡ್ ಆನ್ ವಿಚ್ ವಿ ವಾಕ್ ಅಂಡ್ ಲೀವ್. ಭೂಮಿಯ ಮೇಲ್ಭಾಗದ ಪದರವನ್ನು ನಾವು ಮಣ್ಣು ಅಂತ ಕರಿತೀವಿ ಅಲ್ವಾ? ದೆನ್ ಇನ್ ವಿಚ್ ಪ್ಲಾಂಟ್ಸ್ ಗ್ರೋ, ಭೂಮಿಯ ಸಾಯಿಲ್ ಮೇಲ್ಭಾಗದ ಪದರದಲ್ಲಿ ತಾನೇ ಗಿಡಗಳೆಲ್ಲ ಬೆಳೆಯೋದು. ವಿಚ್ ಪ್ಲಾಂಟ್ಸ್ ಗ್ರೋ ಅಂಡ್ ಆಲ್ಸೋ ವಿ ಲೀವ್ ಅಂಡ್ ವಾಕ್. ನಾವು ನಡೆದಾಡ್ತಿರೋದು ಮತ್ತೆ ಬದುಕ್ತಾ ಇರೋದು ಸಾಯಿಲ್ ಮೇಲೆ, ಭೂಮಿಯ ಮೇಲೇನೆ. ಅರ್ಥ ಆಗ್ತಿದೆ ಅಲ್ವಾ ಇಷ್ಟು? ಸಾಯಿಲ್ ಇಸ್ ದ ಅಪ್ಪರ್ ಲೇಯರ್ ಆಫ್ ದ ಅರ್ತ್, ಭೂಮಿಯ ಮೇಲ್ಭಾಗದ ಪದರ. ಇನ್ ವಿಚ್ ಪ್ಲಾಂಟ್ಸ್ ಗ್ರೋ, ಅದರ ಮೇಲೆ ಗಿಡಗಳು ಬೆಳೆಯುತ್ತವೆ. ಅಂಡ್ ಆಲ್ಸೋ ವಿ ವಾಕ್ ಅಂಡ್ ಲೀವ್, ನಾವೆಲ್ಲ ಅದರ ಮೇಲೇನೆ ನಡೆದಾಡ್ತಿರೋದು ಮತ್ತೆ ಬದುಕ್ತಾ ಇರೋದು. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ವಿ ಶಾಲ್ ನೋ ಅಬೌಟ್ ದ ಫಾರ್ಮೇಷನ್ ಆಫ್ ದ ಸಾಯಿಲ್. ಹಾಗಿದ್ರೆ ಈ ಮಣ್ಣು ಯಾವ ತರ ಫಾರ್ಮೇಷನ್ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋ ಅಬೌಟ್ ದ ಫಾರ್ಮೇಷನ್ ಆಫ್ ದ ಸಾಯಿಲ್. ಫಾರ್ಮೇಷನ್ ಆಫ್ ದ ಸಾಯಿಲ್. ಸಾಯಿಲ್ ಯಾವ ತರ ಫಾರ್ಮೇಷನ್? ಫಾರ್ಮೇಷನ್ ಮೀನ್ಸ್ ರೂಪುಗೊಳ್ಳುವುದು. ಯಾವ ತರ ರಚನೆ ಆಯಿತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಯಿಲ್ ಮೀನ್ಸ್ ಮಣ್ಣು. ಮಣ್ಣು ಯಾವ ರೀತಿ ರಚನೆ ಆಯಿತು? Over thousands and million years ago, the rocks on the surface of the earth were broken down by the action of sun, wind and water. Over the thousands and million years ago, over the thousands and millions years ago, soil formation ಆಗೋಕೆ 10,000 ಮತ್ತೆ 10,000 ವರ್ಷಗಳ ಹಿಂದೆನೇ ಸಾಯಿಲ್ ಫಾರ್ಮೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಓವರ್ ದ ಥೌಸಂಡ್ಸ್ ಅಂಡ್ ಮಿಲಿಯನ್ ಇಯರ್ಸ್ ಎಗೋ. Millions means we know that millions, 1 million is equal to 10 lakh. 10 ಲಕ್ಷ ಸಾವಿರ ವರ್ಷಗಳ ಹಿಂದೆನೆ ಸಾಯಿಲ್ ಫಾರ್ಮೇಷನ್ ಆಗಿದೆ. ದೆನ್ ಯಾವ ತರ ಫಾರ್ಮೇಷನ್ ಆಯಿತು? The rocks on the surface of the earth were broken. The rocks on the surface of the earth. ಭೂಮಿ ಮೇಲಿರುವ ಬಂಡೆಕಲ್ಲುಗಳು. ಭೂಮಿ ಮೇಲಿರುವ ಬಂಡೆಕಲ್ಲುಗಳು. We know that rock means ಬಂಡೆ. ಭೂಮಿ ಮೇಲಿರುವ ಬಂಡೆಕಲ್ಲುಗಳು broken means ಚೂರಾಗೋದು. ಚೂರಾಗೋದಕ್ಕೆ ಸ್ಟಾರ್ಟ್ ಆಯಿತು. ಬ್ರೋಕನ್, ಚೂರಾಗೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಚೂರಾಗೋದಕ್ಕೆ ಸ್ಟಾರ್ಟ್ ಆಯಿತು? ಬೈ ದ ಆಕ್ಷನ್ ಆಫ್ ವಿಂಡ್, ವಾಟರ್. ಬೈ ದ ಆಕ್ಷನ್ ಆಫ್ ವಿಂಡ್, ಬೈ ದ ಆಕ್ಷನ್ ಆಫ್ ಸನ್, ವಿಂಡ್ and water. By the action of sun, wind and water on the surface of the rocks were broken. ಯಾವುದರಿಂದ? ಸೂರ್ಯ, ಗಾಳಿ ಮತ್ತೆ ನೀರಿನ ಆಕ್ಷನ್, ಕ್ರಿಯೆಗಳಿಂದ ಏನಾಯಿತು? ಭೂಮಿ ಮೇಲಿರುವ ಬಂಡೆಕಲ್ಲುಗಳು ಬ್ರೋಕನ್, ಚೂರಾಗೋದಕ್ಕೆ. ಬ್ರೋಕನ್ ಮೀನ್ಸ್ ಚೂರಾಗೋದು. ಚೂರಾಗೋದಕ್ಕೆ ಸ್ಟಾರ್ಟ್ ಆಯಿತು. Then the sun heats the rocks during the day. The sun heats the rock during the day. ಸೂರ್ಯ ಏನು ಮಾಡ್ತಾ ಇದ್ರು? ಬೆಳಗಿನ ಜಾವ ಬಂಡೆಗಳನ್ನ ಹೀಟ್ ಮಾಡ್ತಾ ಇದ್ರು. Sun heats the rock during the day. ಬೆಳಗಿನ ಹೊತ್ತು ಸೂರ್ಯ ಬಂಡೆಕಲ್ಲುಗಳನ್ನ ಹೀಟ್ ಮಾಡ್ತಾ ಇದ್ರು, ಕಾಯಿಸ್ತಾ ಇದ್ರು. ದೆನ್ ದಿಸ್ ಡ್ಯೂರಿಂಗ್ ದ ರಾಕ್ಸ್ ಕೂಲ್ ಡೌನ್ ಇನ್ ಅ ನೈಟ್. ರಾತ್ರಿ ಏನಾಗ್ತಾ ಇತ್ತು? ದ ರಾಕ್ಸ್ ಕೂಲ್ ಡೌನ್. ರಾತ್ರಿ ಹೊತ್ತು ಏನಾಗ್ತಾ ಇತ್ತು?
ಬೆಳಗಿನ ಸಲ ಏನಾಗ್ತಾ ಇತ್ತು, ಸೂರ್ಯ ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ಬಂಡೆಕಲ್ಲುಗಳು ಹೀಟ್ ಆಗ್ತಾ ಇತ್ತು. ಡ್ಯೂರಿಂಗ್ ಅ ಡೇ ಟೈಮ್ ದ ರಾಕ್ಸ್ ವರ್ heated and during the night the rocks were cooling. This continuous process of heating and cooling makes the rocks broken. The continuous ಆಗಿ ಹೀಟ್ ಆಗೋದು ಕೂಲ್ ಆಗೋದು ಈ ತರ ಆಗೋದ್ರಿಂದ ಏನಾಯ್ತು, ಬಂಡೆಗಳು ಚೂರಾಗೋದಕ್ಕೆ ಸ್ಟಾರ್ಟ್ ಆಯ್ತು. ಕಂಟಿನ್ಯೂಸ್ ಹೀಟಿಂಗ್ ಅಂಡ್ ಕೂಲಿಂಗ್. CONTINUOUS continuous heating and cooling of the rocks. ಏನಾಯ್ತು, ಈ ಬಂಡೆಕಲ್ಲುಗಳು ಕಂಟಿನ್ಯೂಸ್ ಆಗಿ ಬೆಳಗಿನ ಜಾವ ಕಾಯ್ತಾ ಇತ್ತು, ರಾತ್ರಿ ಹೊತ್ತು ಕೂಲ್ ಆಗ್ತಾ ಇತ್ತು. ಈ ತರ ಕೂಲ್ ಆಗೋದು ಹೀಟ್ ಆಗೋದು ಈ ತರ ಆಗೋದ್ರಿಂದ ಏನಾಯ್ತು, ಬಂಡೆಗಳು ಚೂರಾಗೋದಕ್ಕೆ ಸ್ಟಾರ್ಟ್ ಆಯಿತು, ಬ್ರೋಕನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ದೆನ್ these pieces of rocks were carried away by wind and flowing water. These pieces of ಈಗ ಏನಾಗಿದೆ, ದೊಡ್ಡ ಬಂಡೆ, ಈ ಬಂಡೆ ಚೂರಾಗಿದೆ, ಪೀಸಸ್ ಆಗಿದೆ. ಈ ಪೀಸಸ್ಗಳು, ಈ ಸ್ಮಾಲ್ ಸ್ಮಾಲ್ ಪೀಸಸ್ಗಳು ಏನಾಗ್ತಾ ಇತ್ತು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಪ್ಲೇಸ್ ಚೇಂಜ್ ಆಗ್ತಾ ಇತ್ತು. ಯಾವುದ್ರ ಮೂಲಕ? ಬೈ ದ ಆಕ್ಷನ್ ಆಫ್ ವಿಂಡ್ ಅಂಡ್ ವಾಟರ್. ವಿಂಡ್ ಅಂಡ್ ವಾಟರ್ ಜೋರಾಗಿ ಗಾಳಿ ಬೀಸೋದ್ರಿಂದ ಈ ಸಣ್ಣ ಪೀಸ್ ಆಗಿರುವ ಬಂಡೆಕಲ್ಲು ಚೂರುಗಳೆಲ್ಲ ಏನಾಗ್ತಾ ಇತ್ತು, ಜೋರಾಗಿ ವಿಂಡ್ ಮೀನ್ಸ್ ಸ್ಪೀಡ್ ಆಗಿ ಬರೋ ಗಾಳಿ. ಏರ್ ಮತ್ತೆ ವಿಂಡ್ಗೆ ಡಿಫ್ರೆನ್ಸ್ ಇದೆ ಅಲ್ವಾ? ಏರ್ ನಾರ್ಮಲ್ ಆಗಿರುತ್ತೆ, ನಾವೆಲ್ಲ ಉಸಿರಾಡ್ತಿದೀವಿ, ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತೀವಿ. ಆದರೆ ವಿಂಡ್ ಅಂದರೆ ವಿತ್ ಸ್ಪೀಡ್ ಆಗಿ ಬರೋ ಗಾಳಿ, ಅದನ್ನು ನಾವು ವಿಂಡ್ ಅಂತ ಕರಿತೀವಿ ಅಲ್ವಾ? ಈಗ ನಾವು ಬೈಕಲ್ಲೆಲ್ಲ ಹೋಗ್ಬೇಕಾದ್ರೆ ನಮಗೆ ಉಸಿರಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ವಾ? ಅವಾಗ ಏನಾಗಿರುತ್ತೆ, ಗಾಳಿ ಸ್ಪೀಡ್ ಆಗಿ ಬರ್ತಾ ಇರುತ್ತೆ. ಅದೇ ತರ ಸ್ಪೀಡ್ ಆಗಿ ಗಾಳಿ ಬಂದಾಗ ಏನಾಗುತ್ತೆ, ಈ ಸಣ್ಣ ಪೀಸ್ ಆಗಿರುವ ಬ್ರೋಕನ್ ರಾಕ್ಸ್ ಮೂವ್ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಇರುತ್ತೆ. ಅಂಡ್ ಆಲ್ಸೋ ಬೈ ದ ಆಕ್ಷನ್ ಆಫ್ ವಾಟರ್, ಮಳೆ ಬಂದಾಗ ಆ ಬಂಡೆಗಳು ಸಣ್ಣ ಸಣ್ಣ ಚೂರುಗಳೆಲ್ಲ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಇರುತ್ತೆ. These pieces of rocks were carried away by wind and water. ಗಾಳಿ ಮತ್ತೆ ನೀರಿನ ಮೂಲಕ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ. They rubbed against each other and were further broken into smaller and yet smaller pieces. ಏನಾಗುತ್ತೆ ನೆಕ್ಸ್ಟ್, ಇದು ಸಣ್ಣ ಸಣ್ಣ ಪೀಸ್ಗಳು ಬ್ರೋಕನ್ ಆಗಿರೋ ಸಣ್ಣ ಸಣ್ಣ ಪೀಸ್ಗಳು ಗಾಳಿ ಮತ್ತೆ ನೀರಿನ ಮೂಲಕ ಪ್ಲೇಸ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲೂ ಕೂಡ ಫ್ರಿಕ್ಷನ್ ಅಂದ್ರೆ ಅಲ್ಲೂ ಕೂಡ ಏನಾಗುತ್ತೆ, ಈ ಸಣ್ಣ ಸಣ್ಣ ಪೀಸ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಇದಕ್ಕಿಂತ ಇನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಸ್ಟೋನ್ಸ್ ಫಾರ್ಮೇಷನ್ ಆಗುತ್ತೆ. ಸಾಯಿಲ್ ಇನ್ನ ಚಿಕ್ಕ ಚಿಕ್ಕಾಗಿ ಫಾರ್ಮೇಷನ್ ಆಗುತ್ತೆ. ಯಾಕೆ? ಗಾಳಿ ಮತ್ತೆ ವಾಟರ್ ಅಲ್ಲಿ ಹೋಗ್ಬೇಕಿದ್ರೆ ಇನ್ನ ಸಣ್ಣ ಸಣ್ಣ ಪೀಸ್ಗಳಾಗುತ್ತೆ ಫೋರ್ಸ್ಗೆ. ದೆನ್ they rubbed against each other, they further broken into smaller pieces. ಮತ್ತೆ ಕೂಡ ಅದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಫಾರ್ಮೇಷನ್ ಆಗುತ್ತೆ. These tiny particles of rocks formed the soil. These tiny particles of the rocks. Tiny means TINY. Tiny means small. These small particles of the rocks form the soil. ಈ ತರದ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಸೇರಿಕೊಂಡು ಸಾಯಿಲ್ ಫಾರ್ಮೇಷನ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಲ್ಲ ಮಕ್ಕಳು ಯಾವ ತರ ಸಾಯಿಲ್ ಫಾರ್ಮೇಷನ್ ಆಗುತ್ತೆ ಅಂತ? ದೆನ್ ದಿಸ್ ಪ್ರೊಸೆಸ್ ಆಫ್ ಸಾಯಿಲ್ ಫಾರ್ಮೇಷನ್ ಗೋಸ್ ಆನ್ ಅಂಡ್ ಆನ್. ಈ ತರ ಸಾಯಿಲ್ ಫಾರ್ಮೇಷನ್ ಆಗೋದು ಯಾವಾಗಲೂ ನಡೀತಾನೆ ಇರುತ್ತೆ. ಅದೇ ತರ ನಡೆದು ಅದೇ ತರ ಪ್ರೋಸೆಸ್ ಆಗಿನೇ ನಮ್ಮ ಅರ್ತ್ ಸರ್ಫೇಸ್ ಅಲ್ಲಿ ಇವಾಗ ನಾವು ನೋಡ್ತಿದೀವಲ್ವ, ಮಣ್ಣು ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ, ನಾವು ನಡ್ದಾಡ್ತಿದ್ದೀವಿ, ಮಣ್ಣನ್ನ ಯೂಸ್ ಮಾಡಿಕೊಂಡು ತುಂಬ ಮೆಟೀರಿಯಲ್ಸ್ ಅಥವಾ ಥಿಂಗ್ಸ್ಗಳನ್ನ ಪ್ರಿಪೇರ್ ಮಾಡ್ತಿದ್ದೀವಿ. ಅಂದರೆ ಇಷ್ಟು ಪ್ರೋಸೆಸ್ ಆಗಿ ಬಂಡೆಕಲ್ಲುಗಳೆಲ್ಲ ಸಣ್ಣ ಸಣ್ಣ ಚೂರುಗಳಾಗಿ ಸಾಯಿಲ್ ಫಾರ್ಮೇಷನ್ ಆಗಿರೋದು. ಅಂಡರ್ಸ್ಟ್ಯಾಂಡ್? ಒನ್ಸ್ ಅಗೇನ್ ವಿ ರಿಕಾಲ್ ದ ಪಾಯಿಂಟ್, ಹೌ ದ ಫಾರ್ಮೇಷನ್, ಯಾವ ಥರ ಫಾರ್ಮೇಷನ್ ಆಫ್ ಸಾಯಿಲ್ ಫಾರ್ಮೇಷನ್ ಆಯಿತು ಅಂತ. ಫಾರ್ಮೇಷನ್ ಆಫ್ ದ ಸಾಯಿಲ್ ಓವರ್ 1000 and millions years ago means ತುಂಬ 10
ಲಕ್ಷ ಸಾವಿರ ವರ್ಷಗಳ ಹಿಂದೆ ಏನಾಯಿತು? ದೆನ್ ಆನ್ ದ ಸರ್ಫೇಸ್ ಆಫ್ ದ ರಾಕ್ಸ್, ಭೂಮಿ ಮೇಲಿರುವ ಬಂಡೆಕಲ್ಲುಗಳು ಏನಾಗೋದಕ್ಕೆ ಸ್ಟಾರ್ಟ್ ಆಯಿತು? ಸೂರ್ಯನ ಬೆಳಗಿನ ಬಿಸಿಲಿನಿಂದ ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ದೆನ್ ರಾತ್ರಿ ಕೂಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇದೇ ಥರ ಬೆಳಗ್ಗೆ ಹೊತ್ತು ಹೀಟ್ ಆಗೋದು, ರಾತ್ರಿ ಹೊತ್ತು ಕೂಲ್ ಆಗೋದು, ಇದೇ ಕಂಟಿನ್ಯೂಯಸ್ ಪ್ರೋಸೆಸ್ ಆಗೋದ್ರಿಂದ ಏನಾಯಿತು? ಬಂಡೆಗಳು ಬ್ರೋಕನ್ ಅಂದರೆ ಚೂರಾಗೋದಕ್ಕೆ ಸ್ಟಾರ್ಟ್ ಆಯಿತು ಬೈ ದ ಆಕ್ಷನ್ ಆಫ್ ಸನ್. ಸನ್ ಮೀನ್ಸ್ ವಿ ನೋ ದಟ್ ಸೂರ್ಯನ ಕಿರಣಗಳು ಬಂಡೆಗಳ ಮೇಲೆ ಬಿದ್ದಾಗ ಅದು ಹೀಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ದೆನ್ ವಿಂಡ್, ಗಾಳಿ, ವಿ ನೋ ದಟ್ ಗಾಳಿ ಮೀನ್ಸ್ ಫೋರ್ಸ್ ಆಗಿ ಬರುವ ಗಾಳಿ, ಬಲವಾಗಿ ಬರುವ ಗಾಳಿ. ನಾರ್ಮಲ್ ನಾವು ಮಾಡ್ತೀವಲ್ವಾ ಆ ಗಾಳಿ ಅಲ್ಲ, ಆ ಗಾಳಿಗೆ ಸ್ಪೀಡ್ ಆಗಿರುತ್ತೆ, ಫೋರ್ಸ್ ಇರುತ್ತೆ. ಆ ಗಾಳಿಯಿಂದ ಏನಾಗುತ್ತೆ? ಆ ಬಂಡೆಕಲ್ಲುಗಳು. ದೆನ್ ವಾಟರ್, ಮಳೆ ಬಂದಾಗ ನೆನೆಯೋದ್ರಿಂದ ಏನಾಗುತ್ತೆ? ಬಂಡೆಗಳು ಚೂರಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ದೀಸ್ ಚೂರಾಗಿರೋ ಸಣ್ಣ ಪಾರ್ಟಿಕಲ್ಸ್ ಮತ್ತೆ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ, ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಹೋಗುತ್ತೆ. ಯಾವ್ದ್ರ ಮುಖಾಂತರ ಹೋಗುತ್ತೆ? ವಿಂಡ್ ಆ್ಯಂಡ್ ವಾಟರ್, ಗಾಳಿ ಮತ್ತೆ ನೀರಿನ ಮುಖಾಂತರ. ಮಳೆ ಬಂದಾಗ, ನೀರು ಬಂದಾಗ ಆ ಸಣ್ಣ ಪೀಸ್ ಆಗಿರುವ ರಾಕ್ಸ್ಗಳೇನಾಗುತ್ತೆ? ಇನ್ನೊಂದು ಪ್ಲೇಸ್ಗೆ ಹರಿದು ಹೋಗ್ಬೇಕಿದ್ರೆ ಅಲ್ಲಿ ಕೂಡ ಮತ್ತೆ ಸಣ್ಣ ಸಣ್ಣ ಪೀಸ್ಗಳಾಗಿ ಫಾರ್ಮೇಷನ್ ಆಗುತ್ತೆ. ಈ ಸಣ್ಣ ಸಣ್ಣ ಪೀಸ್ಗಳು ಫಾರ್ಮೇಷನ್ ಆಗುತ್ತಲ್ಲ, ಆ ಫಾರ್ಮೇಷನ್ ಆಗಿರುವ ರಾಕ್ಸ್, ಸ್ಮಾಲ್ ಪೀಸ್ ಆಫ್ ರಾಕ್ಸೇ ಇವಾಗ ಸಾಯಿಲ್ ಆಗಿರೋದು. ಈ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ನಡೀತಾನೆ ಹೋಗ್ತಾ ಇರುತ್ತೆ. ಅಂಡರ್ಸ್ಟ್ಯಾಂಡ್? So far we know about the soil and the formation of the soil. ಅಲ್ವಾ? ನಾವು ಏನು ತಿಳ್ಕೊಂಡ್ವಿ ಇವತ್ತು? ಸಾಯಿಲ್ ಅಂದ್ರೆ ಏನು ಮತ್ತೆ ಅದು ಯಾವ ತರ ಫಾರ್ಮೇಷನ್ ಆಯಿತು ಅಂತ. ಸಾಯಿಲ್ is present in upper surface of the earth. ಅಲ್ವಾ? ಸಾಯಿಲ್ ಭೂಮಿಯ ಮೇಲ್ಭಾಗದಲ್ಲಿ ಇದೆ. in which plants grow. ಅಲ್ಲಿ ತುಂಬಾ ಸಸ್ಯಗಳು, ಮರಗಿಡಗಳು ಬೆಳೆಯುತ್ತೆ. and also we live and walk. ನಾವು ನಡೆದಾಡ್ತಿರೋದು ಸಾಯಿಲ್ ಮೇಲೇನೆ ಮತ್ತೆ ಬದುಕ್ತಾ ಇರೋದು ಸಾಯಿಲ್ ಮೇಲೇನೆ. ಅಂಡರ್ಸ್ಟ್ಯಾಂಡ್? ನೌ ಐ ವಿಲ್ ಗಿವ್ ಯುವರ್ ಹೋಮ್ವರ್ಕ್. Right? So list out any 5 things which is made by homework. The question is